ಆಕಾಶವಾದಿ ಅಂದ್ರೆ ಯಾರು? ನೀವ್ ನನ್ನ ತಪ್ಪ ತಿಳ್ಕೊಂಡಿದ್ದೀರಾ. ಆನ್ಸರ್ ಮೈ ಕ್ವೆಶ್ಚನ್. ಗೊತ್ತಿದ್ಯಾ ಇಲ್ವಾ? ಪರಿಸ್ಥಿತಿನ ತನ್ನ ಲಾಭಕ್ಕಾಗಿ ಬಳಸ್ಕೊಳ್ಳೋರ್ನ ಅವಕಾಶವಾದಿ ಅಂತ ಕರೀತಾರೆ ಮೇಡಮ್. ಕಂಗ್ರಾಚುಲೇಷನ್ಸ್ ಪವಿತ್ರ. ನಮ್ಮ ಕಂಪನಿಗೆ ಬೇಕಾಗಿದ್ದ ಕ್ಯಾಂಡಿಡೇಟ್ ನಮಗ್ ಸಿಕ್ಕಾಗಿದೆ. ಕಾಫಿ ಬೀಜ ಮೊಳಕೆ ಬಂದು ಗಿಡ ಆಗೋದು ಬಹಳ ಕಷ್ಟ. ನೆಲದ ಬೇರು ಬೇಕು, ಆಕಾಶದ ನೀರು ಬೇಕು. ಹಾಗೆ ನಮ್ಮ ಅಮ್ಮಸ್ ಕಾಫಿ ಕೂಡ ಇದೇ ನೆಲದಲ್ಲಿ ಬೇರ್ ಬಿಟ್ಟು ಆಕಾಶದ ಎತ್ತರಕ್ಕೆ ಹೋಗ್ತಾ ಇದೆ. ಫೌಂಡರ್ VR ದೇಶ್ಮುಖ್ ಅವರು ಸರ್ಟನ್ ಎಥಿಕ್ಸ್ ಮೇಲೆ ಈ ಕಂಪನಿನ ಬಿಲ್ಡ್ ಮಾಡಿದ್ದಾರೆ. ನಮಗೆ ಬೇಕಾಗಿರೋ ಕಾಫಿನ ಬೆಳೆಯೋ ಹಳ್ಳಿ ಅವ್ರನ್ನ ನಾವ್ ಯಾವತ್ತೂ ಕಡೆಗಣಿಸೋದು ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಈ ಕಂಪನಿ ಸ್ಟಾರ್ಟ್ ಆಗಿಂದ ಕೆಲಸ ಮಾಡ್ತಿರೋರು ನಮ್ಮ ಗಂಗಾಧರಯ್ಯ ಅವರು ಕೂಡ ಹಳ್ಳಿಯವರೇ. ಇಲ್ಲಿ ನಮ್ ಜೊತೆಗೆ ತನೀಶಾ ಅವರಿದ್ದಾರೆ, ಅವರು ಕೂಡ ಹಳ್ಳಿಯವರೇ. ಈ ಅಮ್ಮಾಸ್ ಕಾಫಿಯ MD ಅಂದ್ರೆ ನಾನು, ರಾಧಿಕಾ ದೇಶ್ಮುಖ್, ನಾನು ಹಳ್ಳಿಯವಳೆ. ಕಂಪನಿ ಕ್ಷೇತ್ರಕ್ಕೆ ಬೆಳೆಯಕ್ಕೆ ಹಳ್ಳಿಯವ್ರ ಪಾಲು ತುಂಬಾ ಇದೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ಅಷ್ಟೇ ಗೌರವ ಇದೆ. ಸೊ ನಮ್ಮ ಈ ಚಿಕ್ಕ ಕುಟುಂಬಕ್ಕೆ ನಿಮ್ಮೆಲ್ಲರ ಮುಂದೆ ಇನ್ನೊಬ್ಳು ಹಳ್ಳಿ ಹುಡುಗಿ ಸೇರ್ಕೋತಿದ್ದಾಳೆ. ವೆಲ್ಕಮ್ ಟು ಅಮ್ಮಾಸ್ ಕಾಫಿ ಫ್ಯಾಮಿಲಿ. ಸೂಪರ್ ಡೂಪರ್ ಟ್ವಿಸ್ಟ್. ಇದೇ ಬೇಕಾಗಿದೆ ನನಗೆ. ಏನೇನ ಅನಾಹುತ ಆಗುತ್ತೋ ಅಂತ ಪಾಯ್ದಲ್ಲೇ ಬಂದೆ. ಸದ್ಯ ನಾನ್ ಅನ್ಕೊಂಡಂಗೆ ಎಲ್ಲ ಆಯ್ತು. ಇವತ್ತಿನಿಂದ ತಲೆ ಎತ್ಕೊಂಡು ತಿರ್ಗಾಡ್ಬಾರ್ದು, ಹಾಗಾಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ. ಲಂಚ್ ರೆಡಿ ಇದೆ, ಲಂಚ್ ಮಾಡ್ಕೊಂಡು ಹೋಗಿ. ಆಗಿದೆ. ಏನಿದೆಲ್ಲ, ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ಪ್ಲೀಸ್. ಹೆಜ್ಜೆ ತಪ್ಪಿ ನೆರಳ ಮೇಲೆ ಕಾಲಿಟ್ಟವ್ರನ್ನೇ ಬಿಡೋದಿಲ್ಲ ಈ ರಾಧಿಕಾ. ಇದ್ರಲ್ಲಿ ಒಂದು ಸಲ ಅಲ್ಲ, 2 ಸಲ ಮುಖಕ್ ಮುಖ ಇಟ್ಟು ನನ್ನ ಅವಮಾನ ಮಾಡಿದ್ಯಾ. ಸುಮ್ನೆ ಬಿಡಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲಿ ಎಲ್ಲರ ಎದುರಿಗೂ ಕೆಲ್ಸ ಕೊಡ್ತೀನಿ ಅಂತ ಹೇಳಿ ಇಲ್ಲಿಗ್ ಬಂದು ಬೇರೆ ಏನೋ ಮಾತಾಡ್ತಿದ್ದೀರಲ್ಲ ಮೇಡಮ್. ಹೇಳಿದ್ದನ್ನೇ ಇಲ್ಲೂ ಹೇಳ್ತಾ ಇರೋದು. ನಿನ್ನ ತಗೋತಾ ಇದ್ದೀನಿ. ಏನ್ ಮಾಡ್ತಿದ್ದೀರಾ? ದಿಸ್ ಇಸ್ ನಾಟ್ ಓಕೆ. ಹೌದು ಅತ್ತೆ, ಅನ್ಸತ್ತೆ, ನಂಗೂ ಅದೇ ಅನಿಸ್ತಾ ಇದೆ. ಇವಳು ನಿಮ್ಗೆ ಅವಮಾನ ಮಾಡಿದಾಳೆ, ನಮ್ ಕಂಪನಿ ಹೆಸರನ್ನ ಕೆಡ್ಸಕ್ ನೋಡಿದಾಳೆ. ಹೋಗಿ ಇವಳನ್ನ ಕೆಲ್ಸಕ್ ತಗೋತಿದ್ರಲ್ಲ. ಮಾ, ಶೀಸ್ ಗಾಟ್ ಟೂ ಮಚ್ ಆಟಿಟ್ಯೂಡ್. ಅವಳ ನನ್ನ ಟೀಮಲ್ಲಿ ಬೇಡ. ದೇವ್ ನೋಡಿ, ಈ ಕಂಪನಿ ನನ್ ಜೀವ. ಇದು ಚೆನ್ನಾಗಿರ್ಬೇಕು ಅಂದ್ರೆ ನನಗ್ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಡೂಯಿಂಗ್. ಬಾಯ್ ತೆಗೆದ್ರೆ ಈ ರಾಧಿಕಾಗೆ ಸವಾಲ್ ಹಾಕೋ ಹಾಗೆ ಮಾತಾಡ್ತಿಯಲ್ಲ. ಈಗ ನಾನು ನಿನಗೆ ಒಂದು ಚಾಲೆಂಜ್ ಕೊಡ್ತೀನಿ. ತುಂಬಾ ಸುಲಭವಾದದ್ದು. ಇಟ್ಸ್ ಅ 31 day ಚಾಲೆಂಜ್. ಆಗ್ಲಿಲ್ಲ ಮೇಡಮ್. ಅರ್ಥನೂ ಆಗತ್ತೆ, ಅನುಭವನೂ ಆಗತ್ತೆ. ಇಟ್ಸ್ ಫುಲ್ ಚಾಲೆಂಜ್ ಅಂತೆಲ್ಲ ದೊಡ್ಡಕ್ ಮಾತಾಡ್ತಿದ್ಯಲ್ಲ, ನಿನ್ನ ಕಮಿಟ್ಮೆಂಟ್ ನ ಪ್ರೂವ್ ಮಾಡಕ್ಕೆ ನಿನಗೆ 31 days ಟೈಮ್ ಕೊಡ್ತೀನಿ. ಅಷ್ಟು ದಿನ ನಿನ್ ಆಫೀಸಿಗೆ ಆನ್ ಟೈಮ್ ಬಂದು ಲಾಗಿನ್ ಆದ್ರೆ ಸಾಕು, ಲೈಫ್ ಲಾಂಗ್ ಚೆನ್ನಾಗಿರ್ತೀಯ. ರಿಟೈರ್ಮೆಂಟ್ ಇದ್ದಿದ್ದಂಗೆ ಈ ಕಂಪನಿನಲ್ಲಿ ಎಂಪ್ಲಾಯಿ ಆಗಿರ್ತೀಯ. ಬಟ್ ದಿನ ಒಂದು ಕ್ಷಣ ಲೇಟ್ ಆದ್ರೂ ದುನಿಯಲ್ಲ, ಬೇರೆ ಯಾವ ಕಂಪನಿನಲ್ಲೂ ಕೆಲಸ ಸಿಗ್ಬಾರ್ದು. ಇದ್ರೆ ಈ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡು. ಅಂದ್ರೆ ಹೋಗ್ತಿರೋ ಮೀಡಿಯಾದವ್ರನ್ನ ವಾಪಸ್ ಕರೆದು ನನಗೆ ಈ ಕಂಪನಿ ಜಾಯಿನ್ ಆಗಕ್ ಅರ್ಹತೆ ಇಲ್ಲ, ನಾನಿಷ್ಟು ನಾಟಕ ಆಡಿದ್ದು ಇವ್ರಿಗೆಲ್ಲರಿಗೂ ಅವಮಾನ ಮಾಡಕ್ಕೆ ಅಂತ ಹೇಳು. ಪವಿತ್ರ, ಭಯ ಆಗ್ತಿದ್ಯಾ? ಎಷ್ಟಾದ್ರೂ ಹಳ್ಳಿಯಿಂದ ಬಂದಿರೋ ಹುಡುಗಿ ಅಲ್ವಾ, ಆನ್ ಟೈಮ್ ಬರೋ ಚಾಲೆಂಜ್ ಸ್ವಲ್ಪ ಕಷ್ಟನೇ ನಿನ್ಗೆ. ಟೈಮೇ ಸರಿ ಇಲ್ಲ ಅಂತ ವಾಪಸ್ ಹೋಗ್ಬಿಡು. ಮಾಡಕ್ಕೆ ಜಸ್ಟ್ 31 days. ಒಂದ್ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ನಮ್ ಸುಮಂತ್ ಹಂಗೆ ಟ್ರೀಟ್ಮೆಂಟ್ ಕೊಡ್ಸೋಣ. ಯಾವಾಗ್ಲೂ ನಗ್ನಗ್ತಾ ಚೆನ್ನಾಗಿರ್ಬೇಕು. ಚಾಲೆಂಜ್ ಆಕ್ಸೆಪ್ಟೆಡ್ ಮೇಡಮ್. ಹೆಲ್ಪ್ ಆಗತ್ತೆ. ವಿಪರ್ಯಾಸ. ನಾನು ಇನ್ನೊಂದ್ಸತಿ ನಿನ್ನ ಮುಖ ನೋಡ್ಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತೇ ನನ್ ಎದುರುಗಡೆ ಬಂದ್ ನಿಂತಿದ್ಯಾ. ನನ್ ಎದುರುಗಡೆನೆ ಬರ್ತೀನಿ ಅಂತಿದ್ಯಾ. ಇದು ವಿಪರ್ಯಾಸನೇ, ನನ್ ಪಾಲಿಗಲ್ಲ, ನಿನ್ ಪಾಲಿಗೆ. ಈ ಅಹಂಕಾರನ ಹೇಗ್ ಇಂಚಿಂಚಾಗಿ ಕರಗಿಸ್ತೀನಿ ಅಂತ ನೋಡ್ತಾ ಇರು.